ಸರ್ವ ಭೂನಿವಾಸಿಗಳೇ, ದೇವರಿಗೆ ಜಯಧ್ವನಿ ಮಾಡಿರಿ. ಶುಕ್ರವಾರ 9 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಪ್ರಸಂಗಿ 3ನೇ ಅಧ್ಯಾಯದ 12ನೇ ವಚನ. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ಸಂತೋಷವಾಗಿ ಸುಖವನ್ನು ಅನುಭವಿಸುವಂಥದ್ದೇ ಸೂಕ್ತ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸುಖವನ್ನು ಅನುಭವಿಸುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಜ್ಞಾನಿಯು ಇಲ್ಲಿ ಬಹಳ ಅದ್ಭುತವಾದಂಥ ವಿಚಾರವನ್ನು ಜನರಿಗೆ ತಿಳಿಸುವಂತವನಾಗಿದ್ದಾನೆ. ಎಲ್ಲವೂ ವ್ಯರ್ಥವೆಂಬುದಾಗಿ ನೋಡುವಂಥ ಜ್ಞಾನಿಯು ದೇವರು ತನ್ನ ಜನರಿಗೆ ಎಲ್ಲವನ್ನೂ ತಕ್ಕ ಸಮಯದಲ್ಲಿ ಸುಂದರಗೊಳಿಸಿದ್ದಾನೆಂಬುದಾಗಿ ಹೇಳುತ್ತಾನೆ. ಮನುಷ್ಯನು ಮಾಡುವಂಥದ್ದೆಲ್ಲವೂ ವ್ಯರ್ಥವೇ ಹೌದು, ಆದರೆ ದೇವರು ತನ್ನ ಜನರಿಗೆ ಸೂಕ್ತವಾದದ್ದನ್ನು ಸರಿಯಾದಂಥ ಸಮಯದಲ್ಲಿ ಸುಂದರಗೊಳಿಸಿ ಅದ್ಭುತವಾದಂಥ ಜೀವನ ಕೊಟ್ಟಿದ್ದಾನೆ. ಮನುಷ್ಯನು ತಾನು ದೇವರ ಆಶೀರ್ವಾದಗಳಲ್ಲಿ ಸಂತೋಷದಿಂದ ಸುಖವನ್ನು ಅನುಭವಿಸುವಂಥದ್ದೇ ಮುಖ್ಯವಾಗಿರತಕ್ಕಂಥದ್ದು. ಜೀವಮಾನವೆಲ್ಲ ಇದನ್ನು ಮಾಡಬೇಕೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಹೇಳುತ್ತಾ ಸುಖದಲ್ಲಿ ಇರುವಂಥದ್ದೇ ಉತ್ತಮವಾದದ್ದು. ಯಾಕಂದರೆ ಸವಾಲುಗಳು, ಪರಿಸ್ಥಿತಿಗಳು, ಪ್ರಶ್ನೆಗಳು ಅನೇಕ ವಿಧವಿದ್ದರೂ ಕೂಡ ದೇವರು ಮಾಡುವಂಥ ಅದ್ಭುತಗಳನ್ನು, ದೇವರು ಮಾಡಿರುವಂಥ ಆಶೀರ್ವಾದಗಳನ್ನು, ದೇವರು ಕೊಟ್ಟಿರತಕ್ಕಂಥ ಸಹಾಯಗಳನ್ನು ನಾವು ಎಣಿಸುವುದಾದರೆ ಖಂಡಿತವಾಗಿಯೂ ನಾವು ಸಂತೋಷವಾಗಿ ಸುಖವನ್ನು ಅನುಭವಿಸಬಹುದು. ಆದರೆ ಅನೇಕರು ನಾವು ಸಿಗಲ್ಲದನ್ನು, ನಾವು ಪಡಕೊಳ್ಳಲಾರದನ್ನೇ ನೋಡುತ್ತಾ ಅನೇಕ ಸಂದರ್ಭಗಳಲ್ಲಿ ಇರುವಂಥದ್ದನ್ನು ಬಿಟ್ಟು ಬೇರೆಯವರಿಗೋಸ್ಕರವಾಗಿ ಹೋರಾಟ ಮಾಡಿ ಎಲ್ಲ ವಿಧದಲ್ಲೂ ಕೂಡ ಸೋತು ಹೋದಂಥ ಮನಸ್ಥಿತಿಗೆ ಬರುತ್ತೇವೆ. ಆದರೆ ದೇವರು ಕೊಟ್ಟಿರುವಂಥದ್ದನ್ನು ನಾವು ಎಣಿಸುವಾಗ, ದೇವರ ಆಶೀರ್ವಾದ ನಾವು ನೆನೆಸಿಕೊಳ್ಳುವಾಗ ಪ್ರತಿಯೊಂದು ಕೂಡ ಅದ್ಭುತವಾಗಿ ದೇವರು ಕೊಟ್ಟಿದ್ದಾನೆ. ಇದನ್ನು ಅನುಭವಿಸುವಂಥದ್ದು ಬಹಳ ಮುಖ್ಯ. ಇದಕ್ಕೆ ಸ್ತೋತ್ರ ಸಲ್ಲಿಸುವಂಥದ್ದು ಬಹಳ ಮುಖ್ಯ. ದೇವರು ಮಾಡಿರುವಂಥದ್ದನ್ನು ನಾವು ನೋಡೋಣ, ಕೊಟ್ಟಿರುವಂಥದ್ದನ್ನು ಅನುಭವಿಸೋಣ, ದೇವರಿಗೆ ಸ್ತುತಿ ಹಾಡೋಣ. ಕರ್ತನೇ, ದಯಮಯ ಸ್ವಾಮಿ, ನೀನು ಕೊಟ್ಟಿದ್ದರಲ್ಲಿ ಸಂತೋಷದಿಂದ ಸುಖವನ್ನು ಅನುಭವಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.